ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಡಿಸೆಂಬರ್ 12, 2025ರಂದು ಡಾಕ್ಟರ್ ನಾ ರತ್ನ ಅವರು ರಚಿಸಿರುವ ಅಯಾನ್ ಶಾಂತಿ ಕುಟೀರ ನಾಟಕದ ಇಂಗ್ಲಿಷ್ ಅನುವಾದದ ಪುಸ್ತಕ ಬಿಡುಗಡೆ. ಪ್ರೊಫೆಸರ್ ರಾಮೇಶ್ವರಿ ವರ್ಮಾ, ಪ್ರಖ್ಯಾತ ಹಿರಿಯ ರಂಗಕರ್ಮಿಗಳು ಹಾಗೂ ರಂಗರತ್ನ 2025ರ ಪ್ರಶಸ್ತಿ ಪ್ರದಾನ. ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಸಹನಾ ಪಿಂಜಾರ. ಉಪಸ್ಥಿತಿ ಶ್ರೀ ತರ್ನೀವ್, ಶ್ರೀ NS ಆನಂದ್. ಗೌರವಿಸುವವರು ಡಾಕ್ಟರ್ UA ಶರತ್ ಅನಂತಮೂರ್ತಿ, ಕುಲಪತಿಗಳು, ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ಸ್ಥಳ ಕಿರುರಂಗಮಂದಿರ, ಕಲಾಮಂದಿರ, ಮೈಸೂರು. Appa has said my 2 bits. I've added my 2 more words to the end of what he's written. But before I do that, I must thank the others who have pitched in. I must obviously thank my mom. Amma, she's right here, and that is usually her place. ಅವರು ಎಲ್ಲ ಅಪ್ಪ ಬರ್ದಿದ್ದನ್ನೆಲ್ಲ ಫಸ್ಟ್ ಡ್ರಾಫ್ಟ್ ಪ್ರೂಫ್ ರೀಡ್ and critical analysis is done by Amma. So even this, ella copies, ella draft has been vetted by her. Suggestions ಕೊಟ್ಟಿದ್ದಾರೆ, ಅದು ಇನ್ಕ್ಲೂಡ್ ಕೂಡ ಮಾಡಾಗಿದೆ. ಒಂದು ಥರ ವಿಷಾದವಾದ ಫೀಲಿಂಗ್ ಕೂಡ ಬರ್ತಾ ಇದೆ. ಯಾಕೆಂದ್ರೆ ಇದು ಡಾಕ್ಟರ್ ರತ್ನರ ಪುಸ್ತಕ ಅವ್ರು ನಾಟಕ ಮಾಡಿದಾಗ, ಆ ಪುಸ್ತಕ ಬಿಡುಗಡೆ ಮಾಡಿದಾಗ ನಾನು ಇದ್ದೆ, ರತ್ನ ಇದ್ರು. ಈಗ ನಾನು ಒಬ್ಬಳೇ ಇದ್ದೀನಿ, ರತ್ನ ಅವರು ನಿಯಲ್ಲಿದ್ದಾರೆ. ಆದರೆ ಅವ್ರ ಮಗ ಇದನ್ನು ಪಬ್ಲಿಷ್ ಮಾಡ್ತಾ ಇದ್ದಾನೆ, ಅದು ಸಂತೋಷವಾಗ್ತಾ ಇದೆ. ಆದರೂ ರತ್ನ ಇಲ್ವಲ್ಲ ಅನ್ನೋ ಒಂದು ಸಂಕಟದ ಜೊತೆ ನಾನು ಮಾತಾಡ್ತಾ ಇದ್ದೀನಿ. Forever. People should know, the next generation to come should also know about Ratna, what he is. His theatre personality, his professional personality, and as a human being. I must say I'm very lucky, blessed in my life that I was part of Ratna's family. ಪುಸ್ತಕಗಳನ್ನು ಓದಿದ್ವಿ, ಕೇಳಿದ್ವಿ. ಇವತ್ತು ತುಂಬಾ ಜನ ಹಿರಿಯರು ಬಂದಿದ್ದೀರಿ. ಸಾರಿ, ನೀನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಸಾರಿ. ಇವತ್ತು ಪ್ರಶಸ್ತಿಗಳಂದ್ರೆ ತಗೊಳ್ಳೋದೇ ಒಂದು ದೊಡ್ಡ ಲಾಭಿ. ಆದ್ರೆ ನಾವು ಬಳ್ಳಾರಿ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿರೋ ಜನರನ್ನ ಗುರುತಿಸಿ, ನಾರತ್ನ ಅಂತ ದೊಡ್ಡ ಕುಟುಂಬದ ಹಿನ್ನೆಲೆ ಇರೋರು ಲೇಖಕರು ಗುರುತಿಸಿ ಅವರು ನಮಗೆ ಪ್ರಶಸ್ತಿ ಕೊಟ್ಟಿದ್ದು ತುಂಬಾ ಸಂತೋಷ ಆಗಿದೆ. ಸೊ ಆಮೇಲೆ 60ರ ದಶಕದಲ್ಲಿ ನಾರತ್ನವರು ಬರೆದಂತಹ ಪುಸ್ತಕಗಳು, ನಾಟಕಗಳು ಇವತ್ತಿಗೂ ತುಂಬಾ ಪ್ರಸ್ತುತವಾಗಿದೆ. ಬಹುಶಃ ಅವರು ಇಲ್ಲ ಅಂತಿದ್ರೆ ನಾವು ಅಸಂಗತ ನಾಟಕಗಳನ್ನ ಕೇಳಕ್ಕೂ ಆಗ್ತಿರ್ಲಿಲ್ಲ, ನೋಡಕ್ಕೂ ಆಗ್ತಿರ್ಲಿಲ್ಲ. ಇಲ್ಲಿ ಕೂತಿದೆ, ಅದರಿಂದ ಕುಟುಂಬದವರ ಹೆಸರುಗಳೆಲ್ಲ ಹೇಳೋದು. ರಾಮಿ ಆಂಟಿ, ರತ್ನ ಆಂಟಿ ಹೋದ್ರು ವಾಪಸ್ಸು. ಇವ ನನ್ನ ಜೊತೆನೆ ಎಷ್ಟು 3ನೇ ಕ್ಲಾಸಿಂದ ಇದ್ದವನು. ಕವಿತಾ ನನ್ನ ತಂಗಿ ಕ್ಲಾಸ್ಮೇಟು. ಹೀಗೆ ಎಲ್ಲರೂ ಒಂಥರ ನನಗೆ ಮತ್ತೆ ನನ್ನ ಕುಟುಂಬದವ್ರ ಜೊತೆಗೆ ಮಾತಾಡ್ತಾ ಇರ್ತೀನಿ ಅಂತ ಅನ್ಸಂತ ಒಂದು ಭಾವನೆ ಮೂಡಿ. ಎಲ್ಲ ಸಭಿಕರೇ, ರತ್ನ ಮಾಮ ನನಗೆ. ಅವರನ್ನ ನಾನು ಮೊದಲು ನೋಡಿದ್ದು ನನಗೊಂದು ಜ್ಞಾಪಕ ಇದೆ. ಒಂದಷ್ಟು ಅವರ ಬಗ್ಗೆ ಕೆಲವು ಬಿಡಿಯಾದ ಇನ್ಸಿಡೆಂಟ್ಸ್ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀ
ಶ್ರೀಗರಿ ನಿಮ್ಮ ಮನದಾಳದ ಗರಿ.